ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡಕ. ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿಯ ಭದ್ರಕೋಟೆ ಅಂತ ಕರೆಸಿಕೊಳ್ಳುತ್ತೆ. ಅದೇ ಭದ್ರಕೋಟೆಯಲ್ಲಿ ಬಿಜೆಪಿ ಡಿಸ್ಟರ್ಬ್ ಆಗಿರುವ ಸುದ್ದಿ ಇದು. ಬಿಜೆಪಿ ಯಾಕೆ ಡಿಸ್ಟರ್ಬ್ ಆಗಿದೆ ಅಂದ್ರೆ, ಕರಾವಳಿಯಲ್ಲಿ ಬಿಜೆಪಿಯ ರಾಜಕೀಯ ಶಕ್ತಿ ಮತ್ತು ಅಸ್ತ್ರವಾಗಿದ್ದ ಸಮುದಾಯವೇ ಈಗ ಬಿಜೆಪಿಯಿಂದ ದೂರ ಸರಿತಾ ಇರುವ ಚಿತ್ರಣ ಕಂಡು ಬರ್ತಾ ಇದೆ. ಕೋಮುವಾದಿ ರಾಜಕಾರಣದಲ್ಲಿ ದುರ್ಬಳಕೆಯಾಗಿದ್ದ ಸಮುದಾಯವೊಂದು ಈಗ ಎಚ್ಚೆತ್ತುಕೊಂಡಿರುವ ಚಿತ್ರಣ ಕಂಡು ಬರ್ತಾ ಇದೆ. ಅದರಿಂದ ಬಿಜೆಪಿ ಡಿಸ್ಟರ್ಬ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕರಾವಳಿಯ ಕೋಮು ರಾಜಕೀಯದಾಟಕ್ಕೆ ಕೋಮುವಾದಿ ರಾಜಕಾರಣಿಗಳು ಹೊಸ ಮೈದಾನವನ್ನು ಹುಡುಕ್ತಾ ಇದ್ದಾರೆ ಅಂತ ಮಾತುಗಳು ಹರಿದಾಡ್ತಾ ಇದೆ. ಅದರ ಭಾಗವಾಗಿಯೇ ಪುತ್ತೂರಿನ ಪುರುಷರ ಕಟ್ಟೆಯ ಫೇಕ್ ಸ್ಟೋರಿ ಸೃಷ್ಟಿಯಾಗಿದ್ದು ಅಂತಾನೂ ಹೇಳಲಾಗ್ತಾ ಇದೆ. ಕರಾವಳಿಯಲ್ಲಿ ಸದ್ಯಕ್ಕೆ ಕೋಮು ಸಂಘರ್ಷದ ಬಿಸಿ ಇಲ್ಲ. ಕಳೆದ 1 ವರ್ಷದಿಂದ ಕೋಮು ಆಧಾರಿತ ಸಂಘರ್ಷಗಳಿಗೆ ಫುಲ್ ಸ್ಟಾಪ್ ಬಿದ್ದಿದೆ. ಅಲ್ಲಿ ದಕ್ಷ IPS ಅಧಿಕಾರಿಗಳಿಬ್ರು ಎಲ್ಲರ ಕೈಗಳನ್ನ ಕಟ್ಟಿ ಹಾಕಿದ್ದಾರೆ. ಅಲ್ಲೀಗ ಕೋಮು ದ್ವೇಷದ ಭಾಷಣಗಳಿಗೆ, ಕೋಮು ಪ್ರಚೋದನೆಗಳಿಗೆ, ಕೋಮು ಸಂಘರ್ಷಗಳಿಗೆ, ಕೋಮು ಗಲಭೆಗಳಿಗೆ, ಮತೀಯ ಹತ್ಯೆಗಳಿಗೆ ಕಡಿವಾಣ ಹಾಕಿದ್ದಾರೆ. ಕೋಮು ದ್ವೇಷಕ್ಕೆ ಕಡಿವಾಣ ಬಿದ್ದಿದ್ದರಿಂದ ಕೋಮು ರಾಜಕಾರಣಕ್ಕೆ ಕಾಲಾಳುಗಳು ಕೂಡ ಸಿಗ್ತಾ ಇಲ್ಲ ಅಂತೆ. ಹಾಗಾಗಿ ಕೋಮುವಾದವನ್ನೇ ರಾಜಕೀಯ ಸಿದ್ಧಾಂತ ಮಾಡಿಕೊಂಡವರ ರಾಜಕೀಯ ಬೇಳೆ ಬೇಯ್ತಾ ಇಲ್ಲ. ಕರಾವಳಿಯಲ್ಲಿ ಕೋಮುವಾದಿಗಳ ಬೇಳೆ ಬೇಯದಿದ್ರೆ ಅವರಿಗೆ ರಾಜಕೀಯ ಲಾಭ ಸಿಗುವುದಿಲ್ಲ. ಅದೇ ಕಾರಣಕ್ಕೆ ಪುತ್ತೂರಿನ ಪುರುಷರ ಕಟ್ಟೆಯಲ್ಲಿ ಒಂದು ಫೇಕ್ ಸ್ಟೋರಿ ಸೃಷ್ಟಿ ಮಾಡಿ ಕೋಮು ರಾಜಕೀಯ ಮಾಡುವ ಪ್ರಯತ್ನ ನಡೆದಿದೆ ಅಂತ ಮಾತುಗಳು ಹರಿದಾಡ್ತಾ ಇದೆ. ಹಿಂದೂ ಯುವತಿಗೆ ಮುಸ್ಲಿಂ ಯುವಕ ಚಾಕು ತೋರಿಸಿ ಹೆದರಿಸಿದ್ದಾನೆ ಅನ್ನೋದು ಕಟ್ಟುಕತೆ. ಆ ಕಟ್ಟುಕತೆಯನ್ನ ಸೃಷ್ಟಿಸಿ ಅದರಿಂದ ಕೋಮು ವೈಷಮ್ಯ ಬೆಳೆಸಿ ರಾಜಕೀಯ ಲಾಭ ಪಡೆಯಲು ಕೆಲವರು ಕೈ ಹಾಕಿದ್ರು. ಆದರೆ ಆ ಪ್ರಯತ್ನ ಟುಸ್ ಪಟಾಕಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಆ ಕಟ್ಟುಕತೆಯನ್ನ ಸೃಷ್ಟಿಸಿದವರ ವಿರುದ್ಧ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಂತವಾಗಿರುವ ಕರಾವಳಿಯ ಶಾಂತಿ ಕದಡಬೇಡಿ ಅಂತ ಪಾಠ ಮಾಡ್ತಾ ಇದ್ದಾರೆ. ಫೇಕ್ ಸ್ಟೋರಿಯನ್ನ ಕೈಗೆತ್ತಿಕೊಂಡು ರಾಜಕೀಯ ಮಾಡಲು ಹೊರಟ ಸ್ಥಳೀಯ ಸಂಸದರ ಮೇಲೆ ಕಿಡಿಕಾರಿದ್ದಾರೆ. ಪುತ್ತೂರಿನಲ್ಲಿ ಹಿಂದೂ ಮಹಿಳೆಯರು ನಿರ್ಭೀತಿಯಿಂದ ಓಡಾಡುವ ಪರಿಸ್ಥಿತಿ ಇಲ್ಲ ಎಂದು ಉತ್ಪ್ರೇಕ್ಷತೆಯ ಮಾತುಗಳನ್ನ ಆಡಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಜನಸಮುದಾಯವನ್ನೇ ಅಪಮಾನ ಮಾಡಿದ ಮಾತುಗಳಾಗಿತ್ತು. ಆ ಅತಿಶಯೋಕ್ತಿಯ ಮಾತುಗಳಿಗೆ ಜಿಲ್ಲೆಯ ಜನರು ಬೇಸರಗೊಂಡಿದ್ದಾರೆ. ಅದರಿಂದ ಪುರುಷರ ಕಟ್ಟೆಯ ಪ್ರಕರಣ ಬಿಜೆಪಿಗೆ ಬ್ಯಾಕ್ ಫೈರ್ ಆಗಿದೆ. ಇನ್ನು ಪುರುಷರ ಕಟ್ಟೆಯ ಪ್ರಕರಣದಲ್ಲಿ ಬಿಜೆಪಿಯ ಕೋಮು ಆಟವನ್ನ ಸ್ಥಳೀಯ ಶಾಸಕ ಅಶೋಕ್ ರೈ ಕೂಡ ಹಿಮ್ಮೆಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಪ್ರಕರಣದಲ್ಲಿ ಅವರು ಬಿಜೆಪಿಯನ್ನ ಎದೆಕೊಟ್ಟು ಎದುರಿಸಿದ್ದಾರೆ. ಬಿಜೆಪಿಯ ಕೋಮು ರಾಜಕೀಯವನ್ನ ಬಟಾಬಯಲು ಮಾಡಿದ್ದಾರೆ. ಬಿಜೆಪಿ ಮೇಲೆ ಅವರ ಮಾತಿನ ಬಾಣಗಳು ಕೇಸರಿ ಪಕ್ಷದವರನ್ನ ಚೆನ್ನಾಗಿ ತಿವಿದು ಹಾಕಿದೆ. ಬಿಜೆಪಿಯ ಕೋಮು ರಾಜಕೀಯದ ಚೆಂಡನ್ನ ಮೈದಾನದ ಹೊರಕ್ಕೆ ಅಟ್ಟುವಲ್ಲಿ ಶಾಸಕರು ಯಶಸ್ವಿಯಾಗಿದ್ದಾರೆ. ಪುರುಷರ ಕಟ್ಟೆಯ ಪ್ರಕರಣದಲ್ಲಿ ಬಿಜೆಪಿ ರಾಜಕೀಯ ಲಾಭ ಪಡೆಯಲು ಪ್ರಯತ್ನವನ್ನ ಮಾಡಿತ್ತು. ಆದರೆ ಬಿಜೆಪಿ ಪ್ರಯತ್ನವನ್ನ ಕೌಂಟರ್ ಮಾಡಿದ ಶಾಸಕ ಅಶೋಕ್ ಕುಮಾರ್ ರೈ ಅವರಿಗೆ ಆ ಪ್ರಕರಣಕ್ಕೆ ಸಂಬಂಧಿಸಿ ಜನ ಬೆಂಬಲ ವ್ಯಕ್ತವಾಗಿದೆ. ಆ ಪ್ರಕರಣದಲ್ಲಿ ಬಿಜೆಪಿಗಿಂತ ಹೆಚ್ಚು ಕಾಂಗ್ರೆಸ್ ಶಾಸಕರಿಗೆ ರಾಜಕೀಯ ಲಾಭ ಆಗಿದೆ. ಇನ್ನೊಂದೆಡೆ ಕರಾವಳಿಯಲ್ಲಿ ಬಿಜೆಪಿಯ ರಾಜಕೀಯ ಶಕ್ತಿ ಮತ್ತು ಅಸ್ತ್ರವಾಗಿದ್ದ ಬಿಲ್ಲವರು ಈಗ ಬಿಜೆಪಿಯಿಂದ ದೂರ ಸರಿಯುವಂತಹ ಚಿತ್ರಣಗಳು ಕಂಡು ಬರ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಲ್ಲವರ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ. ಬಿಜೆಪಿಯ ಮತೀಯ ರಾಜಕಾರಣ ಮತ್ತು ಅದಕ್ಕೆ ಬಿಲ್ಲವ ಸಮುದಾಯದ ಯುವಕರು ದುರ್ಬಳಕೆಯಾಗಿ ಅವರು ಬಲಿಯಾಗ್ತಾ ಇರುವುದನ್ನ ಬಿಲ್ಲವ ಸಮುದಾಯದ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಪ್ರಶ್ನಿಸಲಾಗ್ತಾ ಇದೆ. ಬಿಲ್ಲವರು ಸಂಘರ್ಷ ನಡೆಸಿದರೆ ಮೇಲ್ವರ್ಗದವರು ಅಧಿಕಾರ ಪಡೆದು ಹಾಯಾಗಿದ್ದಾರೆ ಎಂಬ ಪೋಸ್ಟ್ಗಳು ಹರಿದಾಡ್ತಾ ಇದೆ. ಹಿಂದುತ್ವ ಸಿದ್ಧಾಂತದ ರಾಜಕಾರಣದಲ್ಲಿ ಜಾತಿ ಇಲ್ಲ ಅಂತ ಹೇಳ್ತಾ ಜಾತಿ ನೋಡಿ ಟಿಕೆಟ್ ನೀಡುವುದನ್ನ ಮತ್ತು ಟಿಕೆಟ್ ನಿರಾಕರಿಸಿದ್ದನ್ನ ಬಿಲ್ಲವರ ಸೋಷಿಯಲ್ ಮೀಡಿಯಾಗಳು ಎತ್ತಿ ತೋರಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬಿಲ್ಲವ ಹೆಸರಿನ ಪೇಜ್ಗಳಲ್ಲಿ ಹರಿದಾಡ್ತಾ ಇರುವ ಪೋಸ್ಟ್ಗಳ ಒಂದಷ್ಟು ಸ್ಯಾಂಪಲ್ಗಳು ಹೇಗಿದೆ ಅಂತ ಹೇಳ್ತೀನಿ ಕೇಳಿ. ಕರಾವಳಿಯಲ್ಲಿ ರಾಜಕೀಯ ಯುದ್ಧಕ್ಕೆ ಬಿಲ್ಲವರನ್ನ ಬಳಕೆ ಮಾಡಲಾಗ್ತಾ ಇದೆ. ಕೋಮು ಸಂಘರ್ಷದಲ್ಲಿ ಬಲಿಯಾಗ್ತಾ ಇರೋರು ಬಿಲ್ಲವರು. ಕೋಮು ಆಧಾರಿತ ಪ್ರತೀಕಾರದಲ್ಲಿ ಕೊನೆಗೆ ಬೀದಿ ಹೆಣವಾಗುವುದು ಬಿಲ್ಲವ ಯುವಕರು. ಹಿಂದುತ್ವದ ಹೆಸರು ಹೇಳುತ್ತಾ ಬಿಲ್ಲವರನ್ನ ಕೋಮು ಗಲಭೆ ಮತ್ತು ಬ್ಯಾನರ್ ಕಟ್ಟುವುದಕ್ಕೆ ಉಪಯೋಗಿಸಿ ಜೈಲಿಗೆ ಕಳುಹಿಸಿ ಬಾಕಿ ಜಾತಿಯವರು ರಾಜಕೀಯ ಮೆಟ್ಟಿಲೇರಿ ಸುಖದ ಜೀವನ ನಡೆಸ್ತಾ ಇದ್ದಾರೆ. ಮೇಲ್ವರ್ಗದವರು ಯಾರೂ ಸಂಘರ್ಷದಲ್ಲಿ ಪಾಲ್ಗೊಳ್ಳುವುದಿಲ್ಲ.
ಮೇಲ್ವರ್ಗದವರು ಮತ್ತು ಅವರ ಮಕ್ಕಳು ದನ ಹಿಡಿಯಲು ಬರುವುದಿಲ್ಲ. ಅವರ ಮಕ್ಕಳು IAS IPS ಆಗ್ತಾರೆ, ಅವರು ಡಾಕ್ಟರ್ ಇಂಜಿನಿಯರ್ ಆಗ್ತಾರೆ. ಅವರಿಗೆ ದೊಡ್ಡ ದೊಡ್ಡ ಹುದ್ದೆ ಬೇಕು. ಇನ್ಮುಂದೆ ಬಿಲ್ ಅವರು ಯೋಚನೆ ಮಾಡಬೇಕು. ದನವನ್ನ ಸಂಘ ಪರಿವಾರದ ಮೇಲ್ವರ್ಗದವರೇ ಹಿಡಿಯಲಿ, ಅವರೇ ಮುಸ್ಲಿಮರ ವಿರುದ್ಧ ಹೋರಾಡಲಿ, ಬಿಲ್ ಅವರ ಮಕ್ಕಳು ಬೀದಿ ಹಣವಾಗುವುದು ನಿಲ್ಲಲಿ. ಮೇಲ್ವರ್ಗದವರ ತರ ಬಿಲ್ ಅವರು ಓದಿ ವಿದ್ಯಾವಂತರಾಗಿ ಸಂಘಟನೆಗಳು ಮತ್ತು ಮತೀಯ ಗಲಭೆಗಳಿಂದ ದೂರ ಇರಿ. ಮೇಲ್ವರ್ಗದ ನಾಯಕರ ಉದ್ರೇಕಕಾರಿ ಭಾಷಣ ಕೇಳಿ ಜೀವನವನ್ನ ಹಾಳು ಮಾಡಬೇಡಿ. ಧರ್ಮ ರಕ್ಷಣೆಯ ಕೆಲಸವನ್ನ ಇನ್ಮುಂದೆ ಮೇಲ್ವರ್ಗದವರು ಮಾಡ್ಲಿ. ಬಿಲ್ ಅವರು ತಾವು ಮಾಡ್ತಾ ಇರುವ ಸಂಘರ್ಷವನ್ನ ಭಾಷಣ ಮಾಡುವವರ ಮಕ್ಕಳಿಗೆ ಬಿಟ್ಟುಕೊಡಿ. ಇನ್ಮುಂದೆ ಬಿಲ್ಲವ ಯುವಕರು ಕೋಮು ಸಂಘರ್ಷಕ್ಕೆ ಬಲಿಯಾಗಬಾರದು. ಕರಾವಳಿಯಲ್ಲಿ ಹಿಂದುತ್ವದ ಹೆಸರಿನಲ್ಲಿ ನಡೀತಾ ಇರುವ ಬಿಲ್ಲವರ ರಕ್ತಪಾತ ಕೊನೆಯಾಗಬೇಕು. ಜಾತಿಗಿಂತ ಹಿಂದುತ್ವ ಮುಖ್ಯ ಅನ್ನುವವರ ಜಾತಿ ನೋಡಿ ಟಿಕೆಟ್ ಕೊಡ್ತಾರೆ. ಬಿಲ್ಲವ ಸಮುದಾಯದ ಸುನೀಲ್ ಕುಮಾರ್ ಅವರನ್ನೇ ಸೋಲಿಸುವ ಪ್ರಯತ್ನ ನಡೆದಿತ್ತು. ಇನ್ನಾದರೂ ಬಿಲ್ಲವ ಸಮಾಜ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಬಿಲ್ಲವ ಯುವಕರೇ, ನೀವೇ ಲೀಡರ್ಗಳಾಗಿ ಬೆಳೆಯಿರಿ. ದನ ಹಿಡಿದು ಜೈಲಿಗೆ ಹೋಗುವುದು ಬೇಡ, ಆ ಕೆಲಸವನ್ನ ಭಾಷಣ ಮಾಡುವವರು ಮಾಡಲಿ. ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಿಲ್ಲವ ಪೇಜ್ಗಳಲ್ಲಿ ಹರಿದಾಡ್ತಾ ಇರುವ ಪೋಸ್ಟ್ಗಳು. ಇದನ್ನ ನೋಡುವಾಗ ಬಿಜೆಪಿಯ ಹಿಂದುತ್ವ ರಾಜಕೀಯದಿಂದ ಬಿಲ್ಲವರು ದೂರವಾಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಕೋಮು ಸಂಘರ್ಷದಲ್ಲಿ ಬಲಿಯಾಗ್ತಾ ಇರುವ ಬಿಲ್ಲವರ ಸಮುದಾಯದಲ್ಲಿ ಹೊಸ ಚಿಂತನೆ ಆಲೋಚನೆ ಶುರುವಾದಂತೆ ಕಾಣ್ತಾ ಇದೆ. ಸಂಘರ್ಷ ನಡೆಸೋದು ನಾವು, ಅಧಿಕಾರ ಪಡೆಯೋದು ಇನ್ಯಾರು ಅನ್ನೋ ಅವರ ಮಾತಿನಲ್ಲಿ ಖಂಡಿತ ಸತ್ಯನೂ ಇದೆ. ಕರಾವಳಿಯಲ್ಲಿ ಬಿಜೆಪಿ ಕೋಮು ರಾಜಕೀಯದ ಲಾಭ ಪಡೆದವರು ಪ್ರಬಲ ಸಮುದಾಯದ ಜನರೇ ಹೊರತು ಸಂಘರ್ಷ ನಡೆಸಿ ಬಲಿಯಾಗ್ತಾ ಇರೋ ಬಿಲ್ಲವರಿಗೆ ಅದರ ರಾಜಕೀಯ ಲಾಭ ಸಿಗ್ತಾ ಇಲ್ಲ ಅನ್ನೋದು ಸತ್ಯ. ಈ ಸತ್ಯವನ್ನ ಅರ್ಥ ಮಾಡಿಕೊಂಡು ಬಿಲ್ಲವರು ಹಿಂದುತ್ವದ ರಾಜಕಾರಣದಿಂದ ಹಿಂದೆ ಸರಿದು ತಮ್ಮ ಸಮುದಾಯದ ಹಿತ ಕಾಯುವ ರಾಜಕಾರಣಕ್ಕೆ ಮುಂದಡಿ ಇಡ್ತಾ ಇದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ. ಆದ್ರೆ ಇವೆಲ್ಲ ವಾಸ್ತವ ಅಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಲ್ಲವರ ಹೆಸರಲ್ಲಿ ಟೂಲ್ ಕಿಟ್ಗಳು ಕೆಲಸ ಮಾಡ್ತಾ ಇದೆ. ಇದರ ಹಿಂದೆ ಕಾಂಗ್ರೆಸ್ ಇದೆ, BK ಹರಿಪ್ರಸಾದ್ ಇದ್ದಾರೆ ಅಂತೆಲ್ಲ ಬಿಜೆಪಿಯವರು ಆರೋಪ ಮಾಡ್ತಾರೆ. ಬಿಲ್ಲವರು ಈಗಲೂ ಬಿಜೆಪಿ ಜೊತೆಯಲ್ಲೇ ಇದ್ದಾರೆ ಅಂತ ಬಿಜೆಪಿಯವರು ಹೇಳಿಕೊಳ್ತಾ ಇದ್ದಾರೆ. ಬಿಜೆಪಿಯವರು ಏನೇ ಹೇಳಿರ್ಬೋದು, ಆದ್ರೆ ಬಿಲ್ಲವರ ಅಸಮಾಧಾನ ಕೇವಲ ಕಾಂಗ್ರೆಸ್ಸಿನ ಟೂಲ್ ಕಿಟ್ ಅನ್ನೋದು ಸತ್ಯ ಅಲ್ಲ. ಯಾಕಂದ್ರೆ ಹಿಂದುತ್ವ ಸಿದ್ಧಾಂತದವರೇ ಆಗಿರುವ ಸತ್ಯಜಿತ್ ಸುರತ್ಕಲ್, ಸಂದೀಪ್ ಪೂಜಾರಿ ಅಂತವರು ಬಿಜೆಪಿ ವಿರುದ್ಧ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರದ ದೊಡ್ಡ ಶಕ್ತಿಯಾಗಿದ್ದ ಸತ್ಯಜಿತ್ ಸುರತ್ಕಲ್ ಕಳೆದ ಕೆಲವು ವರ್ಷಗಳಿಂದ ಬಿಜೆಪಿ ವಿರುದ್ಧ ಬಹಿರಂಗವಾಗಿ ಮಾತಾಡ್ತಾ ಇದ್ದಾರೆ. ಅವರೀಗ ಹಿಂದುತ್ವದ ರಾಜಕೀಯದಿಂದ ಹಿಂದೆ ಸರಿದು ಬಿಲ್ಲವ ಸಮುದಾಯದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಸಂದೀಪ್ ಪೂಜಾರಿ ಪಂಪ್ವೆಲ್ ಎಂಬ ಹಿಂದುತ್ವದ ಕಾರ್ಯಕರ್ತನ ಫೇಸ್ಬುಕ್ ಪೋಸ್ಟ್ ಒಂದು ವೈರಲ್ ಆಗಿತ್ತು. ಅದರಲ್ಲಿ ಆತ ಹಿಂದುತ್ವವಾದಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಶರತ್ ಮಡಿವಾಳ ಹತ್ಯೆ ನಡೆದ ಸಂದರ್ಭದಲ್ಲಿ ತನ್ನ ಮೇಲೆ ಕೇಸ್ ದಾಖಲಾಗಿದ್ದು ಅದರಿಂದ ಜೈಲು ಸೇರಿದ್ದು ಕೋರ್ಟ್ಗೆ ಅಲೆದಾಡ್ತಾ ಇರೋದನ್ನ ಪ್ರಸ್ತಾಪಿಸಿ ಬಿಜೆಪಿಯವರು ಸಹಾಯ ಸಹಕಾರ ಮಾಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಮತೀಯ ಕೊಲೆಯ ಹೆಸರಲ್ಲಿ ಶಾಸಕರಾದವರು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಬೇಕಾದಷ್ಟು ಜೋಳಿಗೆ ತುಂಬಿಸಿಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಆ ಪೋಸ್ಟ್ ತುಂಬಾ ಚರ್ಚೆಗೆ ಆಹಾರ ಆಗಿತ್ತು. ಅದರ ಜೊತೆ ಬಿಲ್ಲವ ಹೆಸರಿನ ಪೇಜ್ಗಳಲ್ಲೂ ಬಿಜೆಪಿಯ ಕೋಮುವಾದಿ ರಾಜಕಾರಣದಲ್ಲಿ ಬಿಲ್ಲವರು ಬಲಿಯಾಗ್ತಾ ಇರೋದನ್ನ ಎತ್ತಿ ತೋರಿಸಲಾಗ್ತಾ ಇದೆ. ಆ ಪೋಸ್ಟ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದನ್ನ ಹೇಗೆ ಕೌಂಟರ್ ಮಾಡಬೇಕು ಅಂತ ಬಿಜೆಪಿಗೂ ತೋಚ್ತಾ ಇಲ್ಲ. ಈ ವಿಚಾರದಲ್ಲಿ ಬಿಜೆಪಿಯವರು ಸಂಘ ಪರಿವಾರದವರು ಬಾಯಿಯೇ ತೆರೀತಾ ಇಲ್ಲ. ಇದೇ ವಿಚಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಗೆ ತಲೆನೋವು ತಂದಿಟ್ಟಿದೆ. ಬಿಲ್ಲವರು ಬಿಜೆಪಿಯಿಂದ ದೂರವಾಗ್ತಾ ಇದ್ದಾರೆ ಅಂತ ಕೆಲ ಬಿಜೆಪಿ ನಾಯಕರು ಆಂತರಿಕವಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಕೇವಲ ಮತೀಯ ಸಂಘರ್ಷ ಮತ್ತು ಬಿಲ್ಲವರು ಬಲಿಯಾಗ್ತಿರೋದು ಮಾತ್ರ ಕಾರಣ ಅಲ್ಲ ಅನ್ನೋದು ಅವರ ವಾದ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯಲ್ಲಿ ಬಿಲ್ಲವ ಸಮುದಾಯದ ಪ್ರಬಲ ನಾಯಕರಿಲ್ಲದೆ ಇರುವುದು ಕೂಡ ಬಿಲ್ಲವರ ಬದಲಾವಣೆಗೆ ಪ್ರಮುಖ ಕಾರಣ ಅಂತೆ. ಬಿಜೆಪಿ ಜಿಲ್ಲಾಧ್ಯಕ್ಷರು ಬಿಲ್ಲವರೇ ಆಗಿದ್ರು, ಅವರು ಹೆಸರಿಗಷ್ಟೇ ಇದ್ದಾರೆ. 8 ಕ್ಷೇತ್ರಗಳ ಪೈಕಿ ಬಿಲ್ಲವ ಶಾಸಕರಿರುವುದು ಕೇವಲ ಒಬ್ರು ಮಾತ್ರ. ಬಿಲ್ಲವರು ಬಿಜೆಪಿಗೆ ಬೆಂಬಲ ಕೊಟ್ಟಿದ್ರು, ಬಿಲ್ಲವರ ಜನಸಂಖ್ಯೆಗೆ ಅನುಗುಣವಾಗಿ ಬಿಜೆಪಿಯಲ್ಲಿ ಅವಕಾಶ ಸಿಕ್ಕಿಲ್ಲ. ಪ್ರಬಲ ವರ್ಗದವರು ಸಂಖ್ಯೆಯಲ್ಲಿ ಕಡಿಮೆ ಇದ್ರು, ಅವರ ಶಾಸಕರ ಸಂಖ್ಯೆ ಹೆಚ್ಚಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಬಿಲ್ಲವ ಸಮುದಾಯದ ಕೇವಲ 2 ಶಾಸಕರಿದ್ದಾರೆ.
ಅದರಲ್ಲೂ ಒಬ್ಬರು ಶಾಸಕರಾದ ಉಮಾನಾಥ್ ಕೋಟ್ಯಾನ್ ಮತ್ತು ಸುನೀಲ್ ಕುಮಾರ್ ವಿರುದ್ಧ ಪಕ್ಷದೊಳಗಡೆ ಮಸಲತ್ತು ನಡೀತಾ ಇದೆ. ಅವರನ್ನ ಸೋಲಿಸುವ ಪ್ರಯತ್ನ ನಡೀತಾ ಇದೆ ಅನ್ನೋ ಆರೋಪಗಳು ಕೇಳಿ ಬಂದಿದೆ. ಇನ್ನೊಂದೆಡೆ ಕಾಂಗ್ರೆಸ್ನಲ್ಲಿ ಭವಿಷ್ಯದ ಬಿಲ್ಲವ ನಾಯಕರು ಕಂಡು ಬರ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಪದ್ಮರಾಜ್ ಪೂಜಾರಿ ಮತ್ತು ರಕ್ಷಿತ್ ಶಿವರಾಮ್ ಬಿಲ್ಲವರ ಭವಿಷ್ಯವಾಗಿ ಕಂಡು ಬರ್ತಾ ಇದ್ದಾರೆ. ಅವರ ಬಗ್ಗೆ ಬಿಲ್ಲವ ಸಮುದಾಯ ಒಲವು ಬೆಳೆಸ್ಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಬಿಲ್ಲವ ಸಮುದಾಯದ BK ಹರಿಪ್ರಸಾದ್ ಅವರು ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆದರೆ KPCC ಅಧ್ಯಕ್ಷರು ಕೂಡ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿಯಾಗಿರ್ತಾರೆ. BK ಹರಿಪ್ರಸಾದ್ಗೆ ಭವಿಷ್ಯದಲ್ಲಿ ಉನ್ನತ ಹುದ್ದೆ ಸಿಗುವ ನಿರೀಕ್ಷೆ ಇರುವುದರಿಂದ ಕರಾವಳಿಯ ಬಿಲ್ಲವರು ಕೂಡ BK ಹರಿಪ್ರಸಾದ್ ಅವರ ನಾಯಕತ್ವಕ್ಕೆ ತಮ್ಮ ರಾಜಕೀಯ ಶಕ್ತಿ ನೀಡಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಕಾರಣಕ್ಕೆ ಕರಾವಳಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಿಲ್ಲವರು ಪರಿವರ್ತನೆಯ ಹೆಜ್ಜೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಲ್ಲವರ ಈ ಚಿಂತನೆ ಬಿಜೆಪಿಗೆ ದುಬಾರಿಯಾಗುವ ಸಾಧ್ಯತೆ ಇರುವುದರಿಂದ ಮತ್ತು ಅದರಿಂದ ಕೇಸರಿ ಭದ್ರಕೋಟೆಗೆ ಛಿದ್ರವಾಗುವ ಸಾಧ್ಯತೆ ಇರುವುದರಿಂದ ಎಲ್ಲ ಬೆಳವಣಿಗೆಗಳಿಂದ ಬಿಜೆಪಿ ಡಿಸ್ಟರ್ಬ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆ ದಕ್ಷಿಣ ಕನ್ನಡದಲ್ಲಿ ಈಗ ಕೋಮುವಾದಿ ರಾಜಕೀಯ ಆಟಗಳು ನಡೆಯದೇ ಇರುವುದು ಕೂಡ ಬಿಜೆಪಿಗೆ ತಲೆನೋವು ತಂದಿದೆ ಅಂತ ಹೇಳಲಾಗ್ತಾ ಇದೆ. ಈ ವಾದ ಸರಣಿಗಳಲ್ಲಿ ಎಷ್ಟು ವಾಸ್ತವ ಇದೆ ಅನ್ನೋದು ಸ್ಪಷ್ಟವಾಗಬೇಕಾದ್ರೆ, ಅದು ಬಹಿರಂಗವಾಗಬೇಕಾದ್ರೆ ಚುನಾವಣೆಗಳೇ ನಡೀಬೇಕಾಗತ್ತೆ. ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮತ್ತು 2028ರ ಅಸೆಂಬ್ಲಿ ಚುನಾವಣೆಗಳೇ ಅದನ್ನ ಚುನಾವಣೆ ನಡೆದು ಫಲಿತಾಂಶ ಬಂದಾಗಲೇ ವಾಸ್ತವ ಏನು ಅನ್ನೋದು ಗೊತ್ತಾಗಬೇಕಷ್ಟೇ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.